ಕಾರ್ತಿಕ ಸೋಮವಾರದ ಅಂಗವಾಗಿ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಕೋಲಾರ ನಗರದ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿರುವ ಕಾಳಹಸ್ತಿಪುರ ಗ್ರಾಮದಲ್ಲಿ ಕಾರ್ತಿಕ ಸೋಮವಾರದ ಅಂಗವಾಗಿ ಗ್ರಾಮದಲ್ಲಿರುವ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ರು. ಪೂಜೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಸಿಹಿ ಹಂಚಿದ್ರು. ನಂತರ ಗ್ರಾಮಸ್ಥರು ಮಾತನಾಡಿ, ಸುಮಾರು 1200 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಪ್ರತಿ ಕಾರ್ತಿಕ ಸೋಮವಾರ ವಿಶೇಷ ರೀತಿಯಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಹಮ್ಮಿಕೊಳ್ಳುತ್ತೇವೆ. ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮಸ್ಥರು ಪೂಜೆಗೆ ಆಗಮಿಸಿ ಪೂಜೆ ಮಾಡಿಸಿಕೊಂಡು ಹೋಗ್ತಾರೆ. ಆ ದಿನ ರಾತ್ರಿ ದೀಪೋತ್ಸವ ಜೊತೆಗೆ ಇನ್ನಿತರ ಕಾರ್ಯಕ್ರಮ ನಡೆಸುತ್ತೇವೆ ಅಂತ ಹೇಳಿದರು. ಸಂದರ್ಭದಲ್ಲಿ ಐರಾಜು, ಮಾವಳಿ ರಮೇಶ್, ನಟರಾಜ್, ಕೃಷ್ಣಮೂರ್ತಿ, ಈರಣ್ಣ, ಅಶೋಕ್, ರಘು, ನವೀನ್ ಕುಮಾರ್, ಜಗದೀಶ್, ಮಂಜಣ್ಣ, ಮುನಿಯಪ್ಪ, ವಿಶ್ವನಾಥ್, ಶೇಖರ್, ಜೈರಾಮ್ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲೇಟ್ ಮಾಡಿ ಜಾಸ್ತಿ ಬರ್ತಾರ. कैलाशिकर वंदे शंकर शिवालय शिवरो वंदे पार्वती परमेश्वरो संदर्शयामि 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 देवदक्षान्दारक्षान्दारयामि नमः. व्याधि निवारण समस्त ऋतोपशमन श्री रामशिलाहारे पापहारे आजन्म कटुवापान अर्धा समय ಆಮೇಲೆ ಬರ್ತೀನಿ. ಏನು ಅನ್ಸೋಣ ಅಂತ ರಮೇಶ್ ಹೊಟ್ಟೆಸ್ತದೆ ಅನ್ನೋ ಬಾಣ ಅಂತ ಹೇಳಿದ್ರೆ ಕರೆದ ಮಾತಾಡಿದ್ರು ದೇವ್ರ ಗೊತ್ತಾಗ್ತದ. ಸರ್ವಾಂತರ್ಯಾಮಿ ಅಲ್ಲ, ಸರ್ವಾಂತರ್ಯಾಮಿ. ಮಿಕ್ಸ್ ಮಾಡ ನಾವು ವರ್ಷ ಕಡೆಯ ಸೋಮವಾರಗಳಲ್ಲಿ ಪೂಜೆ ನಡೆಸ್ತೀವಿ. ಕಾರ್ತಿಕ ಸೋಮವಾರ ಪುರಾತನ ದೇವಸ್ಥಾನ ಇರೋದು. ಅವಾಗಿದ್ದು ಎಷ್ಟು ವರ್ಷ ದೇವಸ್ಥಾನ ಇದು 400 ವರ್ಷ ದೇವಸ್ಥಾನ. 400 ವರ್ಷದಿಂದ ದೊಡ್ಡವರೆಲ್ಲ ಇತಿಹಾಸ ಏನು ಅಷ್ಟೊಂದು ಇದ್ದಿಲ್ಲ. ದೊಡ್ಡಲಿಗೆ ಎಲ್ಲಿ ಇಲ್ಲ.
ನಮ್ಮೂರಲ್ಲೇ ಇರೋದು. ಸಂಜೆ ಏನು ಕಾರ್ಯಕ್ರಮ? ಇವಾಗ ಬೆಳಗ್ಗೆಯಿಂದ ಸಾಯಂಕಾಲ ಏನು ಕಾರ್ಯಕ್ರಮ? ದೀಪಾಲಂಕಾರ. ಈಗ ಬೆಳಗ್ಗೆಯಿಂದ ಅಭಿಷೇಕ ಎಲ್ಲ ಇರುತ್ತೆ, ದೀಪಾರಾಧನೆ ಇರ್ತದೆ. ಸಾಯಂಕಾಲ ಎಲ್ಲ ದೀಪೋತ್ಸವ ಸಾಯಂಕಾಲ ಎಷ್ಟು ಜನ ಸರ್? ಒಂದು ಸಾಯಂಕಾಲ ಒಂದು 700-800 ಜನ, 1000 ಜನ ಪ್ರಸಾದ ವಿನಿಯೋಗ ಇರುತ್ತೆ. ಈ ಪ್ರಸಾದ ವಿನಿಯೋಗ ಇರುತ್ತೆ. ಬನ್ನಿ ಸರ್, ನಮಸ್ತೆ. ಕಾಳೇಶ್ಪುರ ಗ್ರಾಮದಿಂದ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಕಾಳೇಶ್ವರ ದೇವಸ್ಥಾನದಲ್ಲಿ ಈ ಕಡೆ ಸೋಮವಾರದ ಪ್ರಯುಕ್ತ ಬೆಳಗಿನ ಜಾವ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ ಇಟ್ಕೊಂಡಿದ್ದೀವಿ. ಮತ್ತು ಈ ಸಂಜೆ ಲಕ್ಷ ದೀಪೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ ಇದ್ದು ಸುಮಾರು 4,000-5,000 ಜನ ಸೇರುವಂಥ ಸಾಧ್ಯತೆ ಇದೆ. ಅದಕ್ಕೆ ನಾವು ಎಲ್ಲ ಉಸ್ತುವಾರಿಯಾಗಿ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಇದು 400 ವರ್ಷಗಳ ಹಿಂದಿಂದು ದೇವಸ್ಥಾನ. ಇಲ್ಲಿ ಯಾರನ್ನ ಅರಿಕೆ ಹೊಟ್ಕೊಂಡಿರೋದು ಅಥವಾ ಏನೋ ಸಂಕಲ್ಪ ಮಾಡಿದ್ರೆ ಅತಿ ಬೇಗವಾಗಿ ಇಷ್ಟಾರ್ಥ ಸಿದ್ಧಿಯಾಗಿ ಆ ದೇವರ ಅನುಗ್ರಹದಿಂದ ಪ್ರಸಾದಿಸ್ತಾರೆ. ವಿಷಯ ಅಂತಂದರೆ ಕಾರ್ತಿಕ ಸೋಮವಾರ, ಇವತ್ತು ಕಡೆ ಸೋಮವಾರದ ಪ್ರಯುಕ್ತ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ವಿ. ಪ್ರತಿ ವಾರ ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ. ಇವತ್ತು ವಿಶೇಷ ಪೂಜೆ. ಇವತ್ತು ಪ್ರತಿ ಸೋಮವಾರ ಪೂಜೆ ಇರುತ್ತೆ. ಇದು ಕಡೆ ಸೋಮವಾರದ ಕಾರ್ತಿಕ ಮಾಸದ ಕಡೆ ಸೋಮವಾರದ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕೆಲ್ಲ ಸಿದ್ಧತೆಗಳು ನಡೆಸ್ತಾ ಇದ್ವಿ. ಸಂಜೆ ಏನಿರುತ್ತೆ? ಲಕ್ಷ ದೀಪೋತ್ಸವ ಮತ್ತು ಪೂಜಾ ಕಾರ್ಯಕ್ರಮ. ಸಂಜೆ ಎಷ್ಟು ಜನ ಸೇರ್ಬೋದು? 4,000-5,000 ಜನ ಸೇರೋ ಸಾಧ್ಯತೆಗಳಿದೆ. ಅದು ಇಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡಾಗ ಅದು ಇಷ್ಟಾರ್ಥ ಆಗಿ ಈ 4,000-5,000 ಜನ ಬರ್ತಿದ್ದಾರೆ ಅಂತಂದ್ರೆ ಆ ದೇವ್ರ ಮೇಲೆ ಇಟ್ಟಿರೋ ಒಂದು ನಂಬಿಕೆಯಿಂದ ಆ ದೇವರ ಕೃಪೆಯಿಂದ ಬರ್ತಾ ಇದ್ದಾರೆ. ಭಕ್ತಿಯಿಂದ ದೇವಸ್ಥಾನದ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಅವ್ರಿಗೊಂದು ದೇವರೊಂದು ಪಾಸಿಟಿವ್ ಎನರ್ಜಿ ಇರ್ಬೋದು, ಇನ್ನೊಂದಿರ್ಬೋದು. ಭಕ್ತಾಶ್ರದ್ಧೆಯಿಂದ ಕೂತ್ಕೊಂಡಾಗ ಮನುಷ್ಯನಿಗೆ ಅವರಿಗೆ ಗೊತ್ತಾಗ್ಬೇಕು, ಅದು ಅವ್ರ ಮನದಾಳಕ್ಕೆ ಗೊತ್ತಾಗಬೇಕು. ಅದನ್ನು ಅವರೇ ಇಟ್ಕೊಂಡು ಇವತ್ತು ಆ ಜನ ಇಷ್ಟೊಂದು ವಿಜೃಂಭಣೆಯಿಂದ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂತಂದ್ರೆ ದೇವರ ಕೃಪೆಯಿಂದ. ರಮೇಶ್ ಹೊಟ್ಟೆ ಇಸ್ತದೆ ಅನ್ನೋ ಬಾಣ ಅಂತ ಹೇಳಿದ್ರೆ ಕರೆದ